ನನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಯಾವ ಉದ್ದೇಶದಿಂದ ಇಲ್ಲಿ ಕರ್ಕೊಂಬಂದೆ? ನೀ ಯಾವ ಉದ್ದೇಶದಿಂದ ನಮ್ಮ ಹಳ್ಳಿಗೆ ಬಂದಿದ್ದೆ? ಕೊಲ್ಲೋಕೋಸ್ಕರ. ನಾನು ಅದಕ್ಕೋಸ್ಕರನೇ ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು, ಕೊಲ್ಲೋದಕ್ಕೋಸ್ಕರ. ಅಂದ್ರೆ ನಿನ್ನನ್ನಲ್ಲ, ನಿನ್ನ ಅಹಂಕಾರನ. ಏನಂದೆ? ನನ್ನ ಅಹಂಕಾರ ಅಂತೀಯ? ಗುಲಾಮ, ಮೈ ಬಗ್ಗಿಸಿ ತಲೆ ತಗ್ಗಿಸಿ ದುಡಿಯೋಕೆ ಅಂತಾನೆ ಜನ್ಮ ಎತ್ತಿರೋ ನಿನಗೆ ಸೊಕ್ಕು ಅಹಂಕಾರ ಇರ್ಬೇಕಾದ್ರೆ ನಿನ್ನಂತ 100 ನಾಯಿಗಳ ಹತ್ರ ಸೇವೆ ಮಾಡಿಸ್ಕೊಳ್ಳೋಕೆ ಅಂತಾನೆ ಹುಟ್ಟಿರೋ ನನಗಿನ್ನಷ್ಟು ಅಹಂಕಾರ ಇರ್ಬೇಕು? ನೀವೆಲ್ಲ ಗಂಡಸರು ಅಲ್ಲ? ಕೈಲಿ ಕತ್ತಿ ಬಂದೂಕ ಹಿಡಿಯೋದಕ್ಕಿಂತ ಹೋಗಿ ಬಳೆ ತೊಟ್ಕೊಂಡು ರಾಗಿ ಬಿಸಿ. ನಿಮ್ಮಂಥ ಸೇನಾಪತಿಗಳು ಇಷ್ಟು ದಿನ ಸಿಪಾಯಿಗಳು ಇದ್ದೀರಿ. ಆಫ್ಟರ್ ಆಲ್ ಒಬ್ಬ ಹಳ್ಳಿ ಹೊಮ್ಮನೆ ಹಿಡಿಯೋಕಾಗ್ಲಿಲ್ಲ. ನಾನ್ ಹೆಣ್ಣು, ನಾನು ಅವನ್ನ ಹಿಡಿತೀನಿ. ನೀವೆಲ್ಲ ನನ್ನ ಹಿಂದೆ ಬನ್ನಿ, ಹೋಗಿ ಎಲ್ಲ ಸಿದ್ಧ ಮಾಡಿ. ಯೂಸ್ಲೆಸ್ ಫೆಲೋಸ್. Follow me. ಊರೆಲ್ಲ ಹುಡುಕಿ ಆ ಪಂಜು ಎಲ್ಲಿದ್ರು ಹಿಡಿಲೇಬೇಕು. ಯಾರೂ ಇಲ್ಲ, ಊರೇ ಖಾಲಿ. ಎಲ್ಲ ಹೆದರ್ಕೊಂಡು ತಲೆ ಮರೆಸ್ಕೊಂಡಿದ್ದಾರೆ. ಹೇಳಿ. ಏನಂದೆ ರಾಜಕುಮಾರಿ? ನಮ್ಮನ್ನ ಹೇಡಿಗಳು ಅಂದ್ಯಾ? ಹೇಳಿ ನಿಮ್ಮಣ್ಣ ತಾನ್ ಅರಮನೆಯಲ್ಲಿ ಇದ್ಕೊಂಡು ಒಂದು ಹೆಣ್ಣಿನ ಜೊತೆನಲ್ಲಿ ಸೈನ್ಯ ಕಳಿಸಿದ್ದಾನೆ, ಒಂದು ಹೆಣ್ಣಿನ ಜೊತೆನಲ್ಲಿ. ಅವನೇನು ಕಳಿಸ್ಲಿಲ್ಲ, ನಾನೇ ಬಂದೆ. ನೀನೇ ಬಂದ್ಯಾ? ನೋಡ್ಕೊಂಡು ಹೋಗೋದಕ್ಕೆ ಬಂದ್ಯಾ? ಸಂತೋಷ. ಬಂಕಾಪುರದ ಮೇಲೆ ನಿನಗೆ ಇಷ್ಟೊಂದು ವಿಶ್ವಾಸ ಇದೆಯಲ್ಲ, ಬಹಳ ಬಹಳ ಸಂತೋಷ. ವಿಶ್ವಾಸಕ್ಕೆಲ್ಲ ಬಂದಿದ್ದು, ನಿನ್ನ ಹೇಳ್ಕೊಂಡು ಹೋಗೋಕೆ. ಓಹೋ, ಹೂವಿರೋ ಜಾಗಕ್ಕೆ ದುಂಬಿ ಹಾರು ಬರ್ಬೇಕು, ಆದ್ರೆ ದುಂಬಿ ಇರೋ ಜಾಗಕ್ಕೆ ಹೂವೇ ಬಂದಿದೆ ಅಂದ್ರೆ ಇದೊಂಥರ ಅದೃಷ್ಟ ತಾನೆ. ನಿನ್ನೇನ್ ಮಾಡ್ತೀನಿ ನೋಡು. ನೋಡ್ತಾ ಇದ್ದೀನಿ, ಹಿಂದಿನಿಂದಾನು ನೋಡ್ತಾನೇ ಇದ್ದೀನಿ. ಸುಮ್ಮನೆ ಬಾಯಾತಕ್ಕೆ ನೋಯಿಸ್ಕೊತಾ ಇದೆಯಾ ರಾಜಕುಮಾರಿ? ಅದೇನ್ ಮಾಡ್ಬೇಕು ಅಂತ ಇದೆಯೋ ಮಾಡ್ಬಿಡು. ಏನ್ ನೋಡ್ತಾ ಇದ್ದೀರಿ? ಹಿಡೀರಿ. ಯು ಇಡಿಯಟ್! ಅವನು ಹಿಡೀರಿ ಅಂತ ಹೇಳಿದ್ನೋ ಹೊಡೀರಿ ಅಂತ ಹೇಳಿದ್ನೋ? ನೋಡಿ ಅವನು ಎಲ್ಲಿದ್ದಾನೆ, ಕರ್ಕೊಂಬನ್ನಿ, ಹೋಗಿ.
ನೀನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಯಾವ ಉದ್ದೇಶದಿಂದ ಇಲ್ಲಿ ಕರ್ಕೊಂಬಂದೆ? ನೀ ಯಾವ ಉದ್ದೇಶದಿಂದ ನಮ್ಮ ಹಳ್ಳಿಗೆ ಬಂದಿದ್ದೆ? ಕೊಲ್ಲೋಕ್ಕೋಸ್ಕರ. ನಾನು ಅದಕ್ಕೋಸ್ಕರನೇ ನಿನ್ನಲ್ಲಿ ಕರ್ಕೊಂಡು ಬಂದಿದ್ದು, ಕೊಲ್ಲೋದಕ್ಕೋಸ್ಕರ. ಅಂದ್ರೆ ನಿನ್ನನ್ನಲ್ಲ, ನಿನ್ನ ಅಹಂಕಾರನ. ಏನಂದೆ? ನನ್ನ ಅಹಂಕಾರ ಅಂತೀಯ? ಗುಲಾಮ, ಮೈ ಬಗ್ಗಿಸಿ ತಲೆ ತಗ್ಗಿಸಿ ದುಡಿಯೋಕೆ ಅಂತಾನೆ ಜನ್ಮ ಎತ್ತಿರೋ ನಿನಗೆ ಎಷ್ಟು ಸೊಕ್ಕು ಅಹಂಕಾರ ಇರ್ಬೇಕಾದ್ರೆ ನಿನ್ನಂತ 100 ನಾಯಿಗಳ ಹತ್ರ ಸೇವೆ ಮಾಡಿಸ್ಕೊಳ್ಳೋಕೆ ಅಂತಾನೆ ಹುಟ್ಟಿರೋ ನನಗಿನ್ನೆಷ್ಟು ಅಹಂಕಾರ ಇರ್ಬೇಕು? ಇರ್ಬೇಕು ರಾಜಕುಮಾರಿ, ಧಾರಾಳವಾಗಿರ್ಲಿ. ಆ ಅಹಂಕಾರ ನಿನ್ನಂಥವ್ರಿಗಿದ್ರೆ ತಾನೆ ನನ್ನಂಥವ್ರಿಗೆ ಅದನ್ನ ಅಡಗಿಸೋ ಅವಕಾಶ ಸಿಗುತ್ತೆ. ನಿಜ, ನೀನ್ ಹೇಳ್ದ ಹಾಗೆ ನಾವು ದುಡಿಯೋದಕ್ಕೋಸ್ಕರನೇ ಹುಟ್ಟಿರೋ ಜನ. ನಮಗೆ ಸೇವೆ ಮಾಡೋದಕ್ಕೂ ಗೊತ್ತು, ನಿನ್ನಂಥ ಅಹಂಕಾರದ ನಾಯಿಗಳಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೂ ಗೊತ್ತು. ಹೆಣ್ಣು ನಿನಗೆ ಇಷ್ಟು ಕೋಪ ಇರ್ಬೇಕಾದ್ರೆ ಇನ್ನು ಗಂಡು ನನಗೆಷ್ಟು ಕೋಪ ಇರ್ಬೇಕು? ಏನ್ ದುರ್ಗುಟ್ಕೊಂಡ್ ಮುಖ ನೋಡ್ತಾ ಇದ್ದೀಯ? ಗಂಭೀರವಾಗಿ ಬಿದ್ದುಕೋ, ಮಿಕ್ಕಿದ ವಿಷಯ ಬೆಳಿಗ್ಗೆ ಮಾತಾಡೋಣ. ಕೈಲಾಗ್ದವನ್ ಮೈ ಪರಚ್ಕೊಂಡು